ರಾಜೀನಾಮೆ ಕೊಡಲೇಬೇಕು. ಅವ್ರ ಕೇಸುಗಳನ್ನು ಯಾರು ನಡೆಸಬಾರ್ದು, ಅವ್ರು ಜೈಲಿನ ಬಿಡೋರು. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಿನ್ನೀರಿನಿಂದ ಯಾವ ಸರ್ಕಾರಗಳು ಬರ್ತಾವ ಒಂದು ಯಾವ್ದಾರ ಕುಂಡ್ರ ನೆಪ ಹೇಳುತ್ತಾ ರೈತರನ್ನ ಆಗ ವಕೀಲರನ್ನ ಒಂದು ತುಚ್ಛ ಭಾವನೆಯನ್ನು ಕಾಣುತ್ತಾ ಈ ಯೋಜನೆಯ ಒಂದು ಶೂನ್ಯವನ್ನ ಕೊಟ್ಟಂತ ಒಂದು ರಾಜಕಾರಣಿಗಳಿಗೆ ನಮ್ಮ ವಕೀಲ ಸಂಘವಂತ ಯಾವಾಗಲೂ ಒಂದು ಶಾಪ ಕೊಡ್ತಾ ಇದೆ. ಅದರಲ್ಲಿ ಮತ್ತು ಕೂಡಲ ಸಂಗಮನಾಥರ ಒಂದು ಆದಿ ತಗೊಂಡು ಅಲ್ಲಿ ಬಂದು ಆ ನಡಿಗೂ ಕಿಸ್ತೆ ಕಡಿಗೂ ಅಂತ ಹೇಳಿ ಅಲ್ಲಿ ಒಂದು ಏನು ಹೆಸರು ತಗೊಂಡು ಕೃಷ್ಣಾ ಮೇಲ್ದಂಡೆ ಬಗ್ಗೆ ಮತ್ತು ರೈತರ ಬಗ್ಗೆ ವಕೀಲರ ಬಗ್ಗೆ ನೀವು ಏನು ಅವಹೇಳನಕಾರಿ ಮಾತಾಡ್ತಿರಲ್ಲ, ನಿಮ್ಮ ಅಳಗಾಲಕ್ಕೆ ಮಾತಾಡ್ತಾ ಇರೋದು. ನಾವು ರೈತರಿಗೆ ಇವತ್ತಾಗ ಇವತ್ತೆಲ್ಲ ನಮ್ಮ ಕೃಷ್ಣಾ ಮೇಲ್ದಂಡೆ ಹೆಣ್ಣಿನಿಂದ ಮುಳುಗಡೆದಂಥ ರೈತ ಸಮೂಹ ಉರ್ಲಕ್ಕೋಬೇಕಾಗಿತ್ತು. ನೀವು ಕೊಡ್ತಕ್ಕಂಥ ಬಿಡಿಕ ಧಿಕ್ಕಾರ ಧಿಕ್ಕಾರ.